ನಾವು ಮತ್ತೆ ಹೇಳ್ತೇವೆ, ಡಿ ಕೆ ಶಿವಕುಮಾರ್ ಅವರಿಗೆ ಕಲಬುರಗಿಯ ಉಸ್ತುವಾರಿ ಸರ್ಕಾರಕ್ಕೆ, ಭ್ರಷ್ಟ ಸರ್ಕಾರಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಮಯ ಇಲ್ಲ. ಕಲಬುರಗಿ ಉಸ್ತುವಾರಿ ಸಚಿವರನ್ನ ಬದಲಾಯಿಸಬೇಕು. 3 ಜನ ಮಂತ್ರಿಗಳಿದ್ದಾರೆ. ಗುಲ್ಬರ್ಗದಲ್ಲಿ ಅನ್ನಪೂರ್ಣ ಕ್ರಾಸ್ನಲ್ಲಿ ನೋಡಿದ್ರೆ, ಅನ್ನಪೂರ್ಣ ಕ್ರಾಸ್ನಿಂದ ಇದಕ್ಕೆ ಯಾವುದು ನಮ್ಮ ಖರ್ಗೆ ಅವ್ರಿಗೆ ಬರ್ತಕ್ಕಂಥ ರೋಡ್ ನೋಡ್ರಿ, ಪೂರ ಗುಂಡಿ ಬಿದ್ದು ಹೋಗಿದೆ. ಗುಲ್ಬರ್ಗದಲ್ಲಿ MG ರೋಡ್ನಿಂದ ಕಡೆ ಗಣೇಶ್ ನಗರಕ್ಕೆ ಹೋಗ್ಬೇಕಾದ್ರೆ ರೋಡ್ ಹೋಲಕ್ ಬರಲ್ಲ. ಮೊಳಕಾಲ್ ಮಟ್ಟ ತೆಕ್ ಬಿದ್ದು ನೀರು ನಿಂದಿರ್ತಾ ಇದೆ ಮಳೆಗಾಲದಲ್ಲಿ. ಮಳೆ ಇಲ್ಲಂದ್ರೂ ಕೂಡ ಮಳೆ ಹೋಗಿದೆ. ಈ ಮಳೆ ಬರಕ್ಕೆ ಇನ್ನು ಗುಣ ಇಲ್ಲ. ನಿಮಗೆ ಜನಗಳು ಹಿಡಿ ಶಾಪ ಹಾಕ್ತಾ ಇದ್ರು. ಇವತ್ತು ಮಳೆ ಇಲ್ಲ ಆದರೂ ಸಹಿತ ಅಲ್ಲಿ ರೋಡು 2 ವೀಲರ್ದವರಾಗಲಿ ಕಾರ್ನವರಾಗಲಿ ಹೋಗ್ಲಕ್ಕೆ ಬರ್ತಾ ಇಲ್ಲ. ದೊಡ್ಡ ದೊಡ್ಡ ಮಾತು ಹೇಳ್ತೀರಿ. ಮಾತು ಎತ್ತರೆ ಸಂವಿಧಾನ ಮಾತಾಡೋದು, ಮಾತು ಎತ್ತರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡೋದು. ಅರ್ಥ ಮಾಡ್ಕೋಬೇಕು ಗುಲ್ಬರ್ಗದಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನ. ಇವತ್ತು ಚಿತ್ತಾಪುರದಲ್ಲಿ ನಮ್ಮ ಯುವಕ ಏನೋ ರೋಡ್ ವಿಡಿಯೋ ಮಾಡಿದ್ರೆ ಅವನ ಹಿಂಬಾಲಕರೆಲ್ಲ ಬೈತಾ ಇದ್ದಾರೆ, ಏನೋ ಮಗನ ನೀವು ಒಬ್ಬನಿಗೆ ಬೇಕೇನು ರೋಡ್ ಅಂತ. ಆ ಹುಡುಗಗೆ ನಾವು ಹೇಳಕ್ ಬಯಸ್ತೇವೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ, ನೀನು ಒಬ್ಬನೇ ಅಲ್ಲ, ನೀನು ಹಿಂದೆ ಭಾರತೀಯ ಜನತಾ ಪಕ್ಷ ಗುಲ್ಬರ್ಗ ಇದೆ ಅಂತಕ್ಕಂಥ ಮಾತನ್ನ ತಮಗೆ ತಿಳಿಸ್ಲಿಕ್ಕೆ ಬರ್ತೀನಿ ಆ ಹುಡುಗಗೆ ನಾವು. ಯಾಕಂತೇಳಿ ಯಾರು ಅಂಜೋದಿಲ್ಲ, ಅಳ್ಕೋದಿಲ್ಲ. ಯಾವುದೇ ಸಂದರ್ಭದಲ್ಲಿ ಯಾರು ಏನು ಮಾಡ್ತಾರೆ ನೋಡೋಣ ಅಂತ ನಾವು ನೋಡೇ ಬಿಡೋಣ, ಏನಾಗ್ತದೆ ಆಗಲಿ ನೋಡೋಣ. ಹಾಗಾಗಿ ಇವತ್ತು ಮರ್ಯಾದೆ ಇಟ್ಕೊಂಡು ಸ್ವತಃ ತಾವೇ ಖುದ್ದಾಗಿ ರಾಜೀನಾಮೆ ಪಡೆದರೆ ಮರ್ಯಾದೆ ಉಳಿಯುತ್ತೆ ತಮ್ಮದು. ಇಲ್ಲಾಂದರೆ ರಾಜ್ಯದ ತುಂಬ ಮರ್ಯಾದೆ ಹರಾಜು ಹಾಕ್ತೀವಿ. ಇನ್ನೂ ಇದಕ್ಕಿಂತ ಉಗ್ರವಾದ ಹೋರಾಟನ ನಾವು ಮಾಡಲಿಕ್ಕೆ ರೆಡಿ ಇದ್ದೇವೆ ಭಾರತೀಯ ಜನತಾ ಪಕ್ಷದವರು ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳಿ, ನನಗೇನು ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಈ ವೇದಿಕೆಗೆ ನಾನು ವಂದಿಸಿ 2 ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ನಮ್ಮ ಈ ಧರಣಿ ಸತ್ಯಾಗ್ರಹವನ್ನು ಉದ್ದೇಶಿಸಿ ನಮ್ಮ ಭಾರತೀಯ ಭಾಗ್ಯರಥಿ ಗುನ್ನಾಪುರ್ ಮೇಡಮ್ ಅವರು ಮಾತಾಡ